ನಿಗೂಢ ಸಾವಿನ ರಹಸ್ಯ ಬಯಲಾಗುತ್ತಾ? ಕೊನೆಗೂ ಎಸ್ಐಟಿ ತನಿಖೆ ರಚಿಸಿದೆ ರಾಜ್ಯ ಸರ್ಕಾರ. 4 IPS ಅಧಿಕಾರಿಗಳಿರುವಂತಹ ಎಸ್ಐಟಿ ತನಿಖಾ ತಂಡ ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸುವುದಕ್ಕೆ ಎಸ್ಐಟಿ ರಚನೆ ಮಾಡಿರೋದು. 100 ಶವ ಹೂತಿದ್ದಾಗಿ ಹೇಳಿರುವಂತಹ ನಿಗೂಢ ವ್ಯಕ್ತಿ ಅತ್ಯಾಚಾರ, ಕೊಲೆ ಮತ್ತು ದೌರ್ಜನ್ಯ ಅಂತ ಆರೋಪ ಕೇಳಿ ಬಂದಿತ್ತು. ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಇದೀಗ ಎಸ್ಐಟಿ ತಂಡವನ್ನ ರಚನೆ ಮಾಡಲಾಗಿದ್ದು, ಅನುಚೇತ್, ಸೌಮ್ಯಲತಾ, ಜಿತೇಂದ್ರ ಕುಮಾರ್ ಸದಸ್ಯರಾಗಿದ್ದಾರೆ. ರಹಸ್ಯ ಸಮಾಧಿಗಳ ಆರೋಪದ ಬಗ್ಗೆ ಎಸ್ಐಟಿ ತನಿಖೆ ಮಾಡಲಾಗುತ್ತೆ. ಧರ್ಮಸ್ಥಳದ ನಿಗೂಢ ಸಾವಿನ ರಹಸ್ಯ ಹಾಗಾದ್ರೆ ಬಯಲಾಗುತ್ತಾ? ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು. ಧರ್ಮಸ್ಥಳದಲ್ಲಿ ಅತ್ಯಾಚಾರ ನಡೆಯುತ್ತೆ, ನಿಗೂಢವಾಗಿ ಸಾವಾಗುತ್ತೆ ಅನ್ನುವಂತಹ ಸರಣಿ ಆರೋಪ ಕೇಳಿ ಬಂದಿದ್ವು. ಇದೀಗ ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. 4 IPS ಅಧಿಕಾರಿಗಳಿರುವಂತಹ ಎಸ್ಐಟಿ ತನಿಖಾ ತಂಡ ಇದಾಗಿದ್ದು, ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸುವುದಕ್ಕೆ ಈ ತಂಡವನ್ನು ರಚನೆ ಮಾಡಲಾಗಿದೆ. 100 ಶವವನ್ನ ಹೂತಿದ್ದಾಗಿ ನಿಗೂಢ ವ್ಯಕ್ತಿ ಹೇಳಿದ್ರು. ಅತ್ಯಾಚಾರ, ಕೊಲೆ ಮತ್ತು ದೌರ್ಜನ್ಯ ಅಂತ ಆರೋಪ ಕೇಳಿ ಬಂದಿತ್ತು. ಈಗ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆ ಮಾಡಲಾಗಿದ್ದು, ಅನುಚೇತ್, ಸೌಮ್ಯಲತಾ, ಜಿತೇಂದ್ರ ಕುಮಾರ್ ಅದರಲ್ಲಿ ಸದಸ್ಯರಾಗಿದ್ದಾರೆ. ಕೊನೆಗೂ ಧರ್ಮಸ್ಥಳ ಪ್ರಕರಣ ಎಸ್ಐಟಿ ತೆಕ್ಕೆಗೆ ಹೋಗಿದೆ. ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿರೋದು. ರಹಸ್ಯ ಸಮಾಧಿಗಳ ಬಗ್ಗೆ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಕೊನೆಗೂ ಕೂಡ ರಾಜ್ಯ ಸರ್ಕಾರ ಧರ್ಮಸ್ಥಳದ ರಹಸ್ಯ ಸಾವಿನ ಬಗ್ಗೆ ಎಸ್ಐಟಿ ತನಿಖೆಗೆ ನೀಡಿದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ನಯನ, ಹೌದು, ಈಗಾಗಲೇ 4 ಜನ IPS ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತನಿಖೆಗೆ ವಹಿಸಲಾಗಿರುವಂತದ್ದು. ಪ್ರಮುಖವಾಗಿ DGP ಗ್ರೇಡ್ ನ ಅಧಿಕಾರಿಯ ಜೊತೆಗೆ DIG ಗ್ರೇಡ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಗ್ರೇಡ್ ನ ಅಧಿಕಾರಿಗಳ ಹಾದಿಯಾಗಿ ಈ ತನಿಖೆ ಮುಂದಿನ ದಿನಗಳಲ್ಲಿ ನಡೀಲಿಕ್ಕಿರುವಂತದ್ದು. ಈಗಾಗಲೇ ಈ ತನಿಖೆಯನ್ನ ಯಾಕೆ SITಗೆ ವಹಿಸಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಈ ವಿಚಾರದಲ್ಲಿ ಒಂದಷ್ಟು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಕಳೆದ ಜುಲೈ 3ರಂದು ಪ್ರಕರಣದ FIR ದಾಖಲಾಗಿದ್ರು ಕೂಡ ಅದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಗತಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳ ಹಾದಿಯಾಗಿ ಅನೇಕರು ಈ ಒಂದು ಪ್ರಕರಣವನ್ನ SITಗೆ ವಹಿಸಬೇಕು, SIT ಈ ಪ್ರಕರಣದ ತನಿಖೆಯನ್ನ ಮಾಡಬೇಕು ಅನ್ನುವಂತ ಆಗ್ರಹಗಳನ್ನ ಮುಂದಿಟ್ಟಿದ್ರು. ಆ ಆಗ್ರಹಗಳ ಬೆನ್ನಲ್ಲೇ ಈಗ SITಗೆ ಸಿದ್ದರಾಮಯ್ಯನವರು ಅದನ್ನ SITಗೆ ವಹಿಸಿರುವಂತದ್ದು. ಹಾಗಾಗಿ ಇದು ಕೇವಲ ಒಂದು ಸಣ್ಣ ಶಾರ್ಟ್ ಪೀರಿಯಡ್ ನಲ್ಲಿ ಆಗುವಂತ ಪ್ರಕರಣಗಳು ಕೂಡ ಅಲ್ಲ. ತನಿಖೆ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗುತ್ತೆ. ಅಂದ್ರೆ ಅಲ್ಲಿರುವಂತಹ ಆರೋಪಗಳು, ಆತ ಬರೆದಿರುವಂತಹ ಹೇಳಿಕೆಗಳು ಮತ್ತು ಆತ ಮಾಡ್ತಾ ಇರುವಂತಹ ಗಂಭೀರ ದೂರುಗಳ ಬಗ್ಗೆ ಪರಾಮರ್ಶೆಗಳಾಗಬೇಕಾಗುತ್ತೆ, ಪರಿಶೀಲನೆಗಳಾಗಬೇಕಾಗುತ್ತೆ. ಅದರ ಜೊತೆಗೆ ಒಂದಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಗಳ ಜೊತೆಯಾಗಿ ಮತ್ತು ಕೇವಲ ಒಂದು 4-5 ವರ್ಷಗಳ ಹಿಂದೆ ನಡೆದಂತಹ ಘಟನೆಗಳಲ್ಲ. ಇದನ್ನ ಏಕಾಏಕಿಯಾಗಿ ತನಿಖೆ ಮಾಡಿ ಅದಕ್ಕೆ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಇದು ಬಹಳ ಲಾಂಗ್ ಟರ್ಮ್ ಪ್ರೋಸೆಸ್ ಗಳ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನು ಹಳೆಯ ಪ್ರಕರಣಗಳು, ಆತ ತನ್ನ ದೂರಿನಲ್ಲಿ ಹೇಳುವಂತ ಪ್ರಕಾರ 1995ರಿಂದ 2014ರವರೆಗೆ ನಿರಂತರವಾಗಿ ತಾನೇನು ಹೂತಿಟ್ಟಿದ್ದೀನಿ ಅನ್ನುವಂತಹ 100 ಶವಗಳ ಬಗ್ಗೆ ಆತ ಉಲ್ಲೇಖವನ್ನ ಮಾಡ್ತಾನೆ. ಆ ಎಲ್ಲ ಶವಗಳ ಬಗ್ಗೆ ಕೂಡ ತನಿಖೆಗಳಾಗಬೇಕಾಗುತ್ತೆ. ಅದರ ಜೊತೆಗೆ ಈಗ ಮೊದಲಿಗೆ ಆರಂಭದಲ್ಲಿ ಆಗ್ಬೇಕಾದಂತ ಪ್ರೋಸೆಸ್ ವಕೀಲರು ಕೂಡ ಹೇಳ್ತಾ ಇರುವಂತದ್ದು, ಆತ ಸಿದ್ಧನಿದ್ದಾನೆ ಯಾವುದೇ ಕ್ಷಣದಲ್ಲಿ ಅಲ್ಲಿ ಹೂತಂತ ಹೆಣಗಳನ್ನ, ಮೃತದೇಹಗಳನ್ನ ಹೊರಗೆ ತೆಗೆಯುವಂತದ್ದು. ಅದು ಕಳೆ ಬರದ ರೀತಿಯಲ್ಲಿ ಇರಬಹುದು ಅಥವಾ ಹೇಗಾದ್ರೂ ಇರಬಹುದು, ಆದ್ರೆ ಅದನ್ನ ಮೊದಲು ಹೊರಗಡೆ ತೆಗಿಬೇಕಾದಂತ ಆ ಅಗತ್ಯದ ಪ್ರಕ್ರಿಯೆ ಬಹಳ ವೇಗವಾಗಿ ಮತ್ತು ಯಾವುದೇ ವಿಳಂಬವಿಲ್ಲದೆ ನಡಿಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನೂತನವಾಗಿ ರಚನೆ ಮಾಡಿರುವಂತ SIT ಅಧಿಕಾರಿಗಳು ಯಾವ ಕ್ರಮಗಳನ್ನ ಕೈಗೊಳ್ಳುತ್ತಾರೆ ಅನ್ನುವಂಥದ್ದನ್ನ ಕೂಡ ಬಹಳ ಪ್ರಶ್ನಾರ್ಥಕವಾಗಿರುವಂತದ್ದು ಮತ್ತು ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು SITಯ ಮುಂದಿನ ನಡೆಯ ಬಗ್ಗೆ. ಹಾಗಾಗಿ ಆ ನಡೆ ಮುಂದುವರೆದ ನಂತರ ಅಲ್ಲಿ ಏನಾದ್ರೂ ಈ ರೀತಿಯಾದಂತಹ 1 ಅಥವಾ 2 ಆಗ್ಲಿ ಅಥವಾ ಆತನೇ ಹೇಳಿದ ಹಾಗೆ 100 ಮೃತದೇಹಗಳೇ ಆಗಲಿ ಎಷ್ಟೇ ಸಿಕ್ಕಿದ್ರು ಕೂಡ ಅದು ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸುವಂತ ಸಾಧ್ಯತೆಗಳಿರುವಂತದ್ದು. ಇಡೀ ಪ್ರಕರಣವನ್ನ ಒಂದು FSL ಅಲ್ಲಿ ಸಿಕ್ಕಿರುವಂತ ಅಷ್ಟನ್ನು ಕೂಡ FSL ರಿಪೋರ್ಟ್ಗಾಗಿ ಕಳಿಸಬೇಕು, FSL ಪರೀಕ್ಷೆಗಳು ಒಳಪಡಬೇಕು, DNA ಮ್ಯಾಚಿಂಗ್ ಗಳಾಗಬೇಕು. ಅದರ ಜೊತೆಗೆ ಅದು ಗಂಡ ಹೆಣ್ಣಿನತ್ತ ಅನ್ನುವಂಥದ್ದು ಗೊತ್ತಾಗಬೇಕು. ಅದರ ಜೊತೆಗೆ ಅದರ ವಯಸ್ಸಿನ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.